ಸ್ಥಳೀಯರು ಕೂತ್ಕೊಂಡು ಇದನ್ನ ಡಿಸೈಡ್ ಮಾಡಬೇಕು. ಏಕಾಏಕಿ ಮುಜರಾಯಿನವರು ಸುಮಾರು 40-50 ಕೋಟಿಯಷ್ಟು ಆದಾಯ ಇರುವಂತಹ ಒಂದು ಸಂಸ್ಥೆಯನ್ನ ನೀವು ಮುಜರಾಯಿನವರು ಇವತ್ತು ಮುಜರಾಯಿಯವರು ತಗೊಂಡಿದ್ದಾರೆ ಅಂತಂದ್ರೆ ಇದು ಎಲ್ಲಿಗೆ ಹೋಗುತ್ತೆ, ಯಾವ ತರ ಒಟ್ಟಾಣ ಆಗುತ್ತೆ? ಎಲ್ಲಿ ನಮ್ಮ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರಗಳಿದೆ, ಎಲ್ಲಿ ಎ ಗ್ರೇಡ್ ಟೆಂಪಲ್ಗಳಿದೆ, ಎಲ್ಲವೂ ಕೂಡ ಕಾರಣಾಂತರದಿಂದ ಯಾವುದೋ ಒಂದು ಕಾರಣ ನೆಪ ಇಟ್ಕೊಂಡು ಅದನ್ನ ಮತ್ತೆ ಅಕ್ವೈಷನ್ ಮಾಡ್ಕೊಂಡು ಆ ದುಡ್ಡನ್ನ ತಗೊಂಡೋಗಿ ಬೇರೆ ಬೇರೆ ಕೆಲಸಕ್ಕೆ ವಿನಿಯೋಗ ಮಾಡ್ತಾ ಇರೋದು ಇದು ಸರಿಯಲ್ಲ. ದಯಮಾಡಿ ನಮ್ಮ ಒತ್ತಾಯ ಏನಿದೆ, ಕೊಡಿ, ನಮಗೆ ಕೊಡಿ. ಬೇರೆ ಬೇರೆ ಧರ್ಮದಲ್ಲಿ ನೀವು ಅವ್ರಿಗೆ ಅದನ್ನೇ ಅಕ್ವೈಷನ್ ಮಾಡ್ಕೊಳ್ಳೋದಲ್ಲ ನೀವು. ಯಾಕೆ ನಿಮ್ಮ ಈ ಧರ್ಮದವ್ರಿಗೆ ಹಿಂದೂ ಧರ್ಮದವ್ರಿಗೆ ಯಾಕೆ ಕಣ್ಣಾಗುತ್ತೆ? ಯಾಕೆ ಎ ಗ್ರೇಡ್ಗಳನ್ನ ನೀವು ಸಿ ಗ್ರೇಡ್ ತಗೊಳ್ಳಿ, ಸಿ ಗ್ರೇಡ್ ಡೆವಲಪ್ಮೆಂಟ್ ಮಾಡಿ. ಅದು ಬಿಟ್ಬಿಟ್ಟು ನೀವು ಎ ಗ್ರೇಡ್ ದೇವಸ್ಥಾನ ಇರುವಂತದ್ದನ್ನ ನೀವು ತಗೊಂಡೋಗಿ ಅಕ್ವೈಷನ್ ಮಾಡ್ಕೊಂಡು ಅದು ತಗೊಂಡು ಸರ್ಕಾರಿ ಆಡಳಿತಕಾರಿಯನ್ನ ಮಾಡಿ ಆ ದುಡ್ಡು ತಗೊಂಡೋಗಿ ಬೇರೆ ಕಡೆ ವಿನಿಯೋಗ ಮಾಡೋದು ಇದು ಸರಿಯಲ್ಲ. ಇದು ಏನೋ ಆ ದೇವಸ್ಥಾನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಏನು ಕಾಣಿಕೆ ಉಂಡಿ ಎಲ್ಲ ಹಾಕಿರ್ತಾರೆ, ಅದಕ್ಕೆ ಖರ್ಚಾಗಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ.